ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 60-70 ವರ್ಷ ಮಹಿಳೆಯರಿಗೆ ಯಾವ ರೀತಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. 60 ವರ್ಷ 70 ವರ್ಷ ಅಂದರೆ ಸ್ವಲ್ಪ ಏಜ್ಡ್ ಪರ್ಸನ್ ಆಗಿರ್ತಾರೆ. ಇಂಥವರು ತುಂಬಾ ಡೀಪ್ ಇಟ್ಕೊಳ್ಳೋದಿಲ್ಲ. ಡೀಪ್ ಇಲ್ಲದೆ ಇದ್ದಾಗ ನಾವು ಯಾವ ರೀತಿ ಮೆಜರ್ಮೆಂಟ್ಸನ್ನು ತಗೊಂಡು ಪರ್ಫೆಕ್ಟಾಗಿ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೊಂದು ಪ್ಲೈನ್ ಬ್ಲೌಸು. ಇದು ಬಂದು ಅಳತೆ ಬ್ಲೌಸು. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನಾವು 4 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಹಾಗೆಯೇ ಪ್ಲೈನ್ ಬ್ಲೌಸ್ಗಳಲ್ಲಿ ಫ್ಲವರ್ ಡೈರೆಕ್ಷನನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಡೈರೆಕ್ಷನ್ ಏನೂ ಇಲ್ಲ, ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಷನ್ ಏನಾದರೂ ನಿಮಗೆ ಇದೆ ಅಂದರೆ ಮೇಲಕ್ಕೆ ಬರೋ ಥರ ನೀವು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು. ಹಾಗೆಯೇ ಎಡ್ಜಸ್ಸು ಈಕ್ವಲ್ ಆಗಿರಬೇಕು. ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಇಲ್ಲೊಂದು ಲೈನ್ ಹಾಕ್ಕೊಳ್ತೀನಿ. ಇಲ್ಲಿಂದ ನಾವು ಮಾರ್ಜಿನನ್ನು ತಗೊಳ್ಬೇಕು. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದರಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ 1.5 ಇಂಚು ಮಾರ್ಜಿನನ್ನು ತಗೊಳ್ಬೇಕು. ಈಗ ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತು, ಸ್ಲೀವ್ ಲೂಸು, ಆರ್ಮೋಲ್ ಲೂಸ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಸ್ವಲ್ಪ ಏಜ್ ಆಗಿರೋಂಥ ಪರ್ಸನ್ಸ್ಗೆ ನಾವೆಷ್ಟೇ ಕರೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಸಹ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಕರೆಕ್ಟಾಗಿರುವಂಥ ಅಳತೆ ಬ್ಲೌಸನ್ನು ತಗೊಂಡು ನೀವು ಅದರಲ್ಲಿ ಎಲ್ಲ ಮೆಜರ್ಮೆಂಟ್ಸನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾವು ಸ್ಲೀವ್ ಲೆಂತ್ ನೋಡ್ಕೊಳ್ಳೋಣ. ಸ್ಲೀವ್ ಲೆಂತು 8.5 ಇಂಚಿದೆ. ಸ್ಲೀವ್ ಲೂಸ್ ನೋಡ್ಕೊಳ್ಬೇಕು. ಸ್ಲೀವ್ ಲೂಸು 6 ಇಂಚಿದೆ. ಇಲ್ಲಿ ಸ್ಲೀವ್ ಲೂಸು ಸ್ವಲ್ಪ ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ ಇವರು. ಆರ್ಮೋಲ್ ಲೂಸ್ ನೋಡ್ಕೊಳ್ಬೇಕು. ಆರ್ಮೋಲ್ ಲೂಸನ್ನು ನಾವು ಈ ಥರ ಬ್ಯಾಕ್ ಪಾರ್ಟ್ ಮೇಲೆ ಬರೋ ಥರ ಹಾಕ್ಕೊಂಡು ನೋಡ್ಕೊಳ್ಬೇಕು. 8.5 ಇಂಚು ಆರ್ಮೋಲ್ ಲೂಸ್ ಬೇಕು. ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತು ರೆಡಿ 8.5 ಇಂಚ್ ಅಲ್ವಾ, ಇದಕ್ಕೆ ನಾವು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 1/2 ಇಂಚ್ ಹಾಕಿ ಅಂದರೆ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡ್ಕೊಳ್ತೀವಲ್ಲ, ಮಾರ್ಜಿನ್ಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ನಮಗೆ ರೆಡಿ ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಲೂಸ್ ಇಡ್ತಾ ಇದ್ದೀನಿ. ಲೂಸ್ ಇಡಕ್ಕೆ ಹೇಳಿದ್ದಾರೆ ಇವರು, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮಾರ್ಜಿನ್ಗೋಸ್ಕರ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸಲ್ಲಿ 10ನೇ ಭಾಗನ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವಾ. ಇಲ್ಲಿ ನಾವು ಅಳತೆ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಸೈಡ್ ಲೆಂತ್ ಇರುತ್ತೆ ನೋಡ್ಕೊಳ್ಳಿ. ಈ ಕಂಕ್ಲಿನ ಕೆಳಭಾಗದಲ್ಲಿ ಸೈಡ್ ಸ್ಟಿಚ್ ಇರುತ್ತಲ್ವ, ಇಲ್ಲಿ ನಾವು ತಗೊಳ್ಬೇಕು. ಈ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ರೆಡಿ 8.5 ಇಂಚ್ ಬೇಕಲ್ವಾ. ಇಲ್ಲಿಂದ ನಾವು 8.5 ಇಂಚಲ್ಲಿ 1 ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ, ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇದು ನಮಗೆ ಬ್ಯಾಕ್ ಶೇಪು. ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ಗೆ ಇಲ್ಲಿಂದ ಒಂಚೂರು ಡೌನ್ ಬಂದು ಈ ಮಧ್ಯದಲ್ಲಿ 1/2 ಇಂಚು ಒಳಗಡೆ ಬಂದು ಮಾರ್ಕ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸ್ಗಾಗಲಿ, ಎಷ್ಟೇ ಏಜ್ ಆಗಿರೋ ಪರ್ಸನ್ಸ್ಗಾಗಲಿ ಸ್ಲೀವ್ಸ್ ಕಟಿಂಗ್ ಮೆಥಡ್ ಅನ್ನೋದು ಸೇಮ್ ಇರುತ್ತೆ. ಇದೇ ಥರ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇದಿಷ್ಟು ಸ್ಲೀವ್ಸ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಆರ್ಮೋಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ಓಪನ್ ಮಾಡಿಕೊಂಡು 2 ಲೇಯರಲ್ಲಿ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು.
ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಆಯ್ತಲ್ವ. ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಪ್ಲೈನ್ ಬ್ಲೌಸ್ಗಳಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳೋವಾಗ ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಅನ್ನೋದು ನಮಗೆ ಟಾಪ್ ಸೈಡಲ್ಲಿ ಕಾಣಿಸೋದಿಲ್ಲ. ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ನಾವು ಬಾಡಿ ಪಾರ್ಟ್ಸ್ಗೆ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀವಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರಬೇಕು, ಎಡ್ಜಸ್ಸು ಈಕ್ವಲ್ ಆಗಿರಬೇಕು. ಈ ಕಡೆ ಎಡ್ಜಲ್ಲಿ ಹೆಚ್ಚು ಕಡಿಮೆ ಇದ್ದಿದ್ದರಿಂದ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿಂದ ಇಲ್ಲೂ ಸಹ 1.5 ಇಂಚು ಮಾರ್ಜಿನ್ ತಗೊಳ್ಬೇಕು. ಬ್ಯಾಕ್ ಪಾರ್ಟಲ್ಲೂ ಸಹ ಇದೇ ಕ್ಲಾತಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲೂ ಸಹ 1.5 ಇಂಚ್ ಲೆಂತ್ ತಗೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡೆ ನೋಡ್ಕೊಳ್ಬೇಕು. ಇಲ್ಲಿ 14.5 ಇಂಚು ರೆಡಿ ಲೆಂತ್ ಇದೆ. ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಈ 1/2 ಇಂಚ್ ಯಾಕೆ ಅಂದರೆ ಶೋಲ್ಡರ್ ಮಾರ್ಜಿನಲ್ಲಿ ಹೋಗುತ್ತೆ, ಅದಕ್ಕೋಸ್ಕರ ನಾವು 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಬ್ಲೌಸ್ ಲೆಂತ್ ಆಯಿತು. ಈಗ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡೋಣ. ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿವರೆಗೂ ನೋಡ್ಕೊಳ್ಬೇಕು. ಕಾಜಾಪಟ್ಟಿನ ಬಿಟ್ಟು ನೋಡ್ಕೊಳ್ಬೇಕು. 37 ಇಂಚು ಇವ್ರಿಗೆ ಸೊಂಟದ ಅಳತೆ ಇದೆ. 37 ಇಂಚಲ್ಲಿ 4ನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 37 ಇಂಚಲ್ಲಿ 4ನೇ ಭಾಗ 9.25 ಇಂಚ್ ಬರುತ್ತೆ. ಇಲ್ಲಿಂದ ನಾವು 9.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಮಾರ್ಜಿನ್ಗೋಸ್ಕರ 1.5 ಇಲ್ಲ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತನ್ನು ನಾವು ಈ ಬೆನ್ನಿನ ಭಾಗ ತಗೊಳ್ಳೋಣ. ನೋಡಿ, ಬೆನ್ನಿನ ಭಾಗ ತುಂಬಾ ಇದೆ, ನೆಕ್ ಲೆಂತು ತುಂಬ ಕಡಿಮೆ ಇದೆ. ಇದಕ್ಕೆ ನಾವು ಶೋಲ್ಡರ್ ಮೆಜರ್ಮೆಂಟ್ಸು ಯಾವ ರೀತಿ ತಗೊಳ್ಬೇಕು ಅಂತಲೂ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬೆನ್ನಿನ ಭಾಗ 8 ಇಂಚ್ ಇದೆ ಇವ್ರಿಗೆ. ಇಲ್ಲಿ ನಾವು ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ 8 ಇಂಚಿಗೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 1/4 ಇಂಚು ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ. 6.25 ಇಂಚು ನೆಕ್ ಲೆಂತ್ ಇದೆ. ಈ ಥರ 6.25, 6.5, 6 ಇಲ್ಲ 5.5 ನೆಕ್ ಲೆಂತ್ ಬಂದಾಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ. ಎಷ್ಟು ತಗೊಳ್ಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಳತೆ ಬ್ಲೌಸಲ್ಲಿ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸಿಂದ ಯಾವ ರೀತಿ ತಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ಗೆ ಈ ರೀತಿ ಹಾಕ್ಕೊಳ್ಳಿ. ಅಳತೆ ಬ್ಲೌಸ್ನ ಈ ಥರ ಬ್ಯಾಕ್ ಪಾರ್ಟ್ಗೆ ನೀಟಾಗಿ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಹಾಕ್ಕೊಂಡು ಈ ಕಡೆ ಸ್ಲೀವ್ಸ್ ಜಾಯಿಂಟಿಂದ ಈ ಕಡೆ ಸ್ಲೀವ್ಸ್ ಜಾಯಿಂಟ್ವರೆಗೂ ನಾವು ಈ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೀಟಾಗಿ ಬ್ಲೌಸನ್ನು ಹಾಕ್ಕೊಂಡು ಈ ಕಡೆ ಜಾಯಿಂಟಿಂದ ಈ ಕಡೆ ಜಾಯಿಂಟ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, 12 ಇಂಚಿದೆ. ಇಲ್ಲಿಂದ ಇಲ್ಲಿಗೆ ನಮಗೆ 12 ಇಂಚಿದೆ. 12 ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು. 12 ಇಂಚಲ್ಲಿ ಅರ್ಧ 6 ಇಂಚ್ ಬರುತ್ತೆ. ಈ 6 ಇಂಚಿಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಯಾಕೆ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿದೆ, ಅದಕ್ಕೋಸ್ಕರ ನಾವು 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಅಂದರೆ ಇಲ್ಲಿ ನಾವು 6.5 ಇಂಚು ತಗೊಳ್ಬೇಕು. 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದೇ 6.5 ಇಂಚು ಕೆಳಗಡೆನೂ ಒಂದು ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಬಿಡ್ತು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 2.5 ಇಂಚು ಇವ್ರಿಗೆ ಶೋಲ್ಡರ್ ಬಿಡ್ತಿದೆ. ಈ 2.5 ಇಂಚಿಗೆ
ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಈ ಕಡೆಯಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 2.5 ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3/4 ಇಂಚ್ ಆಗುತ್ತೆ. 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಉಳಿದಿರೋದನ್ನು ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು. ಇಲ್ಲಿ 3/4 ಇಂಚು ನೆಕ್ ಬಿಡ್ತಿಗೆ ಉಳಿದಿದೆ. ಈ ಅಳತೆಗೆ ಈ ಬಿಡ್ತ್ ಅನ್ನೋದು ಬೇಕಾಗುತ್ತೆ. ಯಾಕೆ ಅಂದರೆ ನೆಕ್ ಲೆಂತ್ ತುಂಬಾ ಕಡಿಮೆ ಇದೆ, ಅಂದರೆ ಬೋಟ್ ನೆಕ್ ಥರನೇ ಇದೆ ಇದು. ಅದಕ್ಕೋಸ್ಕರ ನೆಕ್ ಬಿಡ್ತ್ ಸ್ವಲ್ಪ ನಾವು ಜಾಸ್ತಿನೇ ತೊಗೊಳ್ಬೇಕು. ಕಡಿಮೆ ಏನಾದರೂ ತೊಗೊಂಡಿದ್ದೀವಿ ಅಂದರೆ ಖಂಡಿತ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಇದೇ ಮೆಥಡಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ ಲೆಂತ್ ಕಡಿಮೆ ಇದ್ದಾಗ. ಈಗ ಈ ವಿಡ್ತ್ಗೆ ನಾವು ಇಲ್ಲೊಂದು 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಬ್ರಾಡ್ ಹಾಕ್ಕೊಳ್ಳೋದಿಲ್ಲ ವಯಸ್ಸಾಗಿರೋರು, ಅದಕ್ಕೋಸ್ಕರ 1/2 ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈ ಕರ್ವ್ ಸ್ಕೇಲ್ ಇಟ್ಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ನೆಕ್ ಲೆಂತ್ ಕಡಿಮೆ ಆದಷ್ಟು ವಿಡ್ತ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ತಿಳ್ಕೊಂಡಿದ್ದೀರಿ ಅಂದರೆ ಯಾವುದೇ ಬ್ಲೌಸ್ ಆದರೂ ನಾವು ಕರೆಕ್ಟ್ ಫಿಟ್ಟಿಂಗ್ ಬರೋ ಥರ ಕಟ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊಂಡಿನೇ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಅಳತೆ ಬ್ಲೌಸನ್ನು ತಗೊಂಡು ಈ ಸೈಡ್ ಸ್ಟಿಚ್ ಇರುತ್ತಲ್ವ ಇದನ್ನು ತಗೊಳ್ಬೇಕು. ಇದನ್ನು ತಗೊಂಡು ಇಲ್ಲಿಂದ ಈ ಥರ ಇಟ್ಕೊಂಡು ಈ ಸ್ಟಿಚ್ ಎಲ್ಲಿರುತ್ತೋ ಅಲ್ಲಿಂದ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡೋಣ. ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆ ತಗೊಂಡು ಕಂಕ್ಲಿನ ಸ್ಟಿಚ್ಚಿಂದ ಈ ಉಕ್ಸ್ ಇರುತ್ತಲ್ವ ಇಲ್ಲಿವರೆಗೂ ನೋಡ್ಕೊಳ್ಬೇಕು. 10 ಇಂಚು ಇವ್ರಿಗೆ ಒಂದು ಕಡೆ ಬರ್ತಾ ಇದೆ. 10 ಇಂಚು ಅಂದರೆ ಇದು 40 ಎದೆ ಸುತ್ತಳತೆಯ ಬ್ಲೌಸು. ಇಲ್ಲಿ ನಾವು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈ ಕರ್ವ್ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಒಂದ್ಸಲ ನಾವು ಆರ್ಮೋಲ್ ಲೂಸ್ ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿದೆಯಾ ಅಲ್ವಾ ಅಂತ. ಇಲ್ಲಿ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಬೇಕು. ನೋಡಿ, 8 ಇಂಚ್ ಬರ್ತಾ ಇದೆ, ಅಂದರೆ ಇಲ್ಲಿ ನಮಗೆ ಅರ್ಧ ಇಂಚ್ ಕಡಿಮೆ ಬರ್ತಾ ಇದೆ. 8.5 ಇಂಚು ಇವ್ರಿಗೆ ಆರ್ಮೋಲ್ ಲೂಸ್ ಬೇಕು. ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೂ ಸಹ ನಮಗೆ ಕಡಿಮೆ ಬರ್ತಾ ಇದೆ. ಈಗ ನಾವು ಒಂದು ಅರ್ಧ ಇಂಚು ಇಲ್ಲ 1/4 ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟೇ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ರೂ ಸಹ ಒಂದು ಸಲ ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಂಡು ಈ ರೀತಿ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಸಲ ನಾನು ಚೆಕ್ ಮಾಡಿ ನೋಡ್ತೀನಿ. ನೋಡಿ, ಇಲ್ಲಿ ಈಗ ಕರೆಕ್ಟಾಗಿ ನಮಗೆ 1 ಪಾಯಿಂಟ್ ಕಡಿಮೆ 8.5 ಇಂಚ್ ಬರ್ತಾ ಇದೆ. 1 ಪಾಯಿಂಟ್ ಅಂದರೆ ನಾವು ಒಂದು ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸರಿ ಹೋಗುತ್ತೆ. ಈ ಥರ 1 ಪಾಯಿಂಟ್ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ನೀವೇನು ಆರ್ಮಲ್ ಡೌನಿಂಗನ್ನು ತಗೊಳಕ್ಕೆ ಹೋಗಬೇಡಿ. 1/4 ಇಂಚು ಅರ್ಧ ಇಂಚ್ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಮಾತ್ರ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟನ್ನು ನಾವು ನಾರ್ಮಲಾಗಿ ಸೊಂಟದ ಅಳತೆಯಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ತೀವಿ. ಡಾಟ್ ಲೆಂತು ಒಂದು 5 ಇಂಚು ತಗೊಳ್ಳೋಣ. ನೆಕ್ ಲೆಂತ್ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ಈ ಡಾಟ್ ಲೆಂತನ್ನು ಹೆಚ್ಚಿಸ್ಕೊಳ್ಬೇಕು. ಇನ್ನು ಬಿಡ್ತು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ತಗೊಳ್ಬೇಕು. ಇಲ್ಲೆಂತ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಮಾರ್ಜಿನ್ ಬಿಟ್ಟೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಇಲ್ಲೇನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಳೋಣ.
ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಲ್ವ, ಆಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು, ನೆಕ್ ವಿಡ್ತ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಳಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟ್ಗೆ ನಾವು ಈ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಂಡು ಶೋಲ್ಡರ್ ಹತ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಯಾವುದೇ ಬ್ಲೌಸ್ ಆಗಲಿ, ಲೈನಿಂಗ್ ಬ್ಲೌಸ್ ಆಗಲಿ, ಪ್ಲೈನ್ ಬ್ಲೌಸ್ ಆಗಲಿ, ಖಂಡಿತ ನಾವು ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಈ ಥರ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಈ ಥರ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂದರೆ ಈ ಚೆಸ್ಟ್ ಭಾಗದಲ್ಲಿ ಟೈಟ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಬ್ಲೌಸ್ಗಾದರೂ ಉಕ್ಸ್ಪಟ್ಟಿ ಕಾಜಪಟ್ಟಿಗೆ ಒಂದು 1/4 ಇಂಚು ಇಲ್ಲ 1/2 ಇಂಚ್ ಆದರೂ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನನ್ನು ಬಿಟ್ಟೇ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ಗೆ ನಾವು ಇಲ್ಲಿಂದ ಒಂಚೂರು ಒಳಗಡೆ ಬಂದು ಈ ಕಾರ್ನರಲ್ಲಿ ಬ್ಯಾಕ್ ಶೇಪಿಂದ 1/2 ಇಂಚ್ ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತು ನೆಕ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟಲ್ಲಿ ನಾವು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ನೋಡ್ಕೊಳ್ಬೇಕು. ಇಲ್ಲಿ ಫ್ರಂಟ್ ಲೆಂತು ಕ್ರಾಸ್ ಬೆಲ್ಟ್ ಬಿಟ್ಟು ರೆಡಿ ಲೆಂತು 13 ಇಂಚಿದೆ. ನೆಕ್ ಲೆಂತ್ ನೋಡ್ಕೊಳ್ಳೋಣ. ನೆಕ್ ಲೆಂತನ್ನು ನೀವು ನೋಡ್ಕೊಳ್ಳೋವಾಗ ಈ ಥರ ನೀಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಈ ಕರು ಶೇಪ್ ಎಲ್ಲಿ ಬಂದಿರುತ್ತೋ ಅಲ್ಲಿ ಈ ರೀತಿ ಸ್ಕೇಲನ್ನು ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು. ಫ್ರಂಟಲ್ಲೂ ಸಹ ಇವ್ರಿಗೆ 6.5 ಇಂಚು ನೆಕ್ ಲೆಂತ್ ಇದೆ. ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ನೋಡೋಣ. ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ನೋಡ್ಕೊಳ್ಬೇಕು. 5 ಇಂಚಿದೆ. ಮೊದಲಿಗೆ ನಾವು ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಮೊದಲಿಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು ರೆಡಿ 6.5 ಇಂಚ್ ಬೇಕಲ್ವ, ಇದಕ್ಕೆ ನಾವು ಒಂದು 1/4 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇನ್ನು ಟೇಪ್ನ ಇದೇ ಥರ ಸ್ಟ್ರೈಟಾಗಿ ಇಟ್ಕೊಂಡು ಫ್ರಂಟ್ ಲೆಂತು ರೆಡಿ ಎಷ್ಟು ಬೇಕೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ. ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ವಿಡ್ತ್ಗೆ ಇಲ್ಲೂ ಸಹ ಒಂದು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 1/4 ಇಂಚನ್ನು ಬಿಟ್ಟು ಇಲ್ಲಿಂದ ರೆಡಿ ಲೆಂತ್ ಎಷ್ಟು ಬೇಕೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಮಾರ್ಜಿನ್ ಬಿಟ್ಟು ಈ ಲೈನ್ ಹತ್ರ ಇಲ್ಲಿಂದ 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ಸಲ್ಲಿ ಮೊದಲಿಗೆ ಮೇನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಡಾಟ್ ಬಿಡ್ತನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ ಅಲ್ವಾ. ಸ್ವಲ್ಪ ಏಜ್ ಆಗಿರುವಂಥ ಪರ್ಸನ್ಸ್ಗೆ ಚೆಸ್ಟ್ ಭಾಗ ಅನ್ನೋದು ಕಡಿಮೆ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಈ ಥರ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟು ಇಟ್ಟಿರ್ತಾರೋ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಏಜ್ ಆಗಿರೋವಂಥವ್ರಿಗೆ ತಗೊಳ್ಬಾರ್ದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅಳತೆ ಬ್ಲೌಸನ್ನು ತಗೊಂಡು ಈ ರೀತಿ ಡಾಟ್ ಬಿಡ್ತನ್ನು ನೋಡ್ಕೊಳ್ಬೇಕು. ಫೋಲ್ಡಿಂಗಲ್ಲಿರುತ್ತೆ ನೋಡ್ಕೊಳ್ಳಿ. ಫೋಲ್ಡಿಂಗಲ್ಲಿ ಎಷ್ಟು ಬಿಡ್ತಿದೆ ನೋಡಿಕೊಂಡು ತಗೊಳ್ಬೇಕು. 1/4 ಇಂಚು ಬಿಡ್ತಿದೆ ಇವ್ರಿಗೆ. 1/4 ಇಂಚು ಅಂದರೆ
ನಮಗೆ ಎಷ್ಟು ಬರುತ್ತೆ, 2.5 ಇಂಚ್ ಬರುತ್ತೆ. ನಾರ್ಮಲಾಗಿ 40 ಎದೆ ಸುತ್ತಳತೆಗೆ ನಾವು 2.25 3 ಇಂಚ್ವರೆಗೂ ತಗೊಳ್ತೀವಿ. ಆದರೆ ಇಲ್ಲಿ ಇವ್ರಿಗೆ 2.5 ಇಂಚ್ ಅಷ್ಟೇ ಬೇಕು. ಅಂದರೆ ಇವ್ರಿಗೆ ಚೆಸ್ಟ್ ಭಾಗ ಕಡಿಮೆ ಇದೆ ಅಂತ ಅರ್ಥ. ಈ ಥರ ಎಷ್ಟು ಬಿಡ್ತಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತನ್ನು ನಾವು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು 2.5 ಇಂಚೆ ತಗೊಳ್ಳೋಣ. ಲೆಂತಲ್ಲಿ ನಾವೇನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ನಾವು ಸೈಡ್ ಲೆಂತನ್ನು ತಗೊಳ್ಬೇಕು. ನಾರ್ಮಲಾಗಿ 1 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀವಲ್ವ, ಅದೇ ಥರನೇ ಮಾರ್ಕ್ ಮಾಡಿಕೊಡಿ. 4ನೇ ಡಾಟ್ ಏನಾದರೂ ಹಿಡಿಬೇಕು ಅಂದರೆ ಒಂದು 1/2 ಇಂಚಷ್ಟು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲೊಂದು ಸಲ ನಾನು ನೋಡ್ತೀನಿ 4ನೇ ಡಾಟ್ ಇದೆಯಾ ಇಲ್ವಾ ಅಂತ. ಇಲ್ಲ, ಇವ್ರಿಗೆ 3 ಡಾಟ್ ಇದೆ. ಈಗಿದ್ದಾಗ ನಾವು 1 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು. ಇನ್ನು ಸೈಡಲ್ಲಿ ನಾವು ಒಂದು ಅರ್ಧ ಇಂಚಷ್ಟು ವಿಡ್ತನ್ನು ಎಕ್ಸ್ಟ್ರಾ ತಗೊಳ್ಳೋಣ. ಅರ್ಧ ಇಂಚು ಇಲ್ಲ 1 ಇಂಚೇ ತಗೊಳ್ಳಿ, ಪ್ರಾಬ್ಲಮ್ ಏನೂ ಇಲ್ಲ. ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿ ತೆಗಿಬೋದು. ಅರ್ಧ ಇಂಚು ಯಾಕೆ ಹೇಳಿದೆ ಅಂದರೆ ಇಲ್ಲಿ ಡಾಟ್ ವಿಡ್ತ್ ಕಡಿಮೆ ಇದೆಯಲ್ಲ, ಅದಕ್ಕೋಸ್ಕರ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂದೆ. ನೀವು 1 ಇಂಚೇ ತಗೊಳ್ಳಿ, ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿ ತೆಗೆದುಬಿಡಿ. ಇನ್ನು ನಾವೀಗ ಉಕ್ಸ್ಪಟ್ಟಿ ಕಡೆ ಡಾಟು, ಆರ್ಮೋಲ್ ಡಾಟು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಸೇಮ್ ಅದೇ ಥರನೇ ನಾವಿಲ್ಲಿ ಈ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಅಂದಾಜಿನ ಮೇಲೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ, ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ನೀವು ಈ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತನ್ನು ನೀವು 2.5 ಇಂಚ್ ತಗೊಳ್ಳಿ. ಇನ್ನು ಆರ್ಮೋಲ್ ಡಾಟ್ಗೂ ಅಷ್ಟೇ ಇಲ್ಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇವೆರಡರ ಮಧ್ಯೆ ಇರೋ ಗ್ಯಾಪನ್ನು ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಫ್ರಂಟ್ ಪಾರ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ಗೆ ಇಲ್ಲೇ ನಮಗೆ ಕ್ಲಾತ್ ಉಳಿದಿದೆಯಲ್ವಾ, ಇಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ನೋಡೋಣ ನಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಕಡೆ ಲೆಂತು 2.25 ಇಂಚ್ ಬೇಕು ಇವ್ರಿಗೆ. ಈ ಸೈಡಲ್ಲಿ 2.25 ಇಂಚ್ ಬೇಕು. ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ನನಗೆ ಕ್ಲಾತ್ ಎಷ್ಟಿದೆ ಅಲ್ಲಿಗೆ ನಾನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಸಿಗ್ತಾ ಇದೆ ನಮಗೆ. ಈಗ ಈ ಲೆಂತಲ್ಲಿ ನಾವು 1 ಇಂಚು ಇಲ್ಲ 3/4 ಇಂಚಷ್ಟು ಕಡಿಮೆ ತಗೊಂಡು ಡಾಟ್ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು. ಸೈಡಲ್ಲಿ ರೆಡಿ ಎಷ್ಟು ಬೇಕೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನು ನಾವು ಕ್ರಾಸ್ ಬೆಲ್ಟ್ನ ವಿಡ್ತು ತಗೊಳ್ಬೇಕು. ಕ್ರಾಸ್ ಬೆಲ್ಟ್ನ ವಿಡ್ತು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದಿಷ್ಟು ಫ್ರಂಟ್ ಪಾರ್ಟ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಮತ್ತಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು. ಅದಕ್ಕೋಸ್ಕರ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈ ಥರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗಳಿಗಾದರೆ ನಾವು ನೆಕ್ ಪಾರ್ಟ್ ಕಡೆ 1/4 ಇಂಚ್ ಕಟ್ ಮಾಡ್ಕೊಳ್ತೀವಿ. ಇಲ್ಲಿ ತುಂಬ ಡೀಪ್ ಏನೂ ಇಲ್ಲ, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ. ಬೋಟ್ ನೆಕ್ ಮಾಡೋ ಥರನೇ ಇದೆ ಇದು, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ. ಒಂದು ವೇಳೆ ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಏನಾದರೂ ಇದು ತುಂಬ ಎಕ್ಸ್ಪೆಂಡ್ ಆಗಿದೆ ಅಂದರೆ ಒಂದು 1/4 ಇಂಚಷ್ಟು ಕಟ್ ಮಾಡಿ ತೆಗೆದುಬಿಡಿ. ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/4 ಇಂಚು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾವು ಏಜ್ ಆಗಿರೋಂಥವ್ರಿಗೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ತೋರಿಸಿದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಸಹ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ತೋರಿಸಿದ್ದೀನಿ. ಹಾಗೆಯೇ ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸಿದ್ದೀನಿ. ಇನ್ನು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಪೈಪಿಂಗ್ ಏನಾದರೂ ನೀವು ಕೊಡ್ತೀನಿ ಅನ್ನೋಂಗಿದ್ರೆ ಸೇಮ್ ಕ್ಲಾತಲ್ಲೇ ನಾವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಎಮ್ಮಿಂಗ್ ಪಟ್ಟಿ ಕೊಡ್ತೀವಿ ಅನ್ನೋಂಗಿದ್ರೆ
ಇದರಲ್ಲಿ ಕ್ಲಾತ್ ಉಳಿದಿದ್ರೆ ಇದರಲ್ಲೇ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೇಮ್ ಕಲರ್ ಬೇರೆ ಕ್ಲಾತು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನನಗೆ ಸ್ವಲ್ಪನೇ ಕ್ಲಾತ್ ಉಳಿದಿದೆ, ಇದರಲ್ಲಿ ನಾನು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ತೀನಿ. ಪೈಪಿಂಗ್ ಕೊಡೋದ್ರಿಂದ ನಾನು ಇದೇ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ತೀನಿ. ಪೈಪಿಂಗ್ ಕೊಡೋದಕ್ಕೆ 1 ಇಂಚು ಅಗಲ ಇರೋ ಥರ ನಾವು ಈ ಕ್ರಾಸ್ ಪೀಸಸನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಒಂದು 4ರಿಂದ 5 ಪೀಸ್ ಬೇಕಾಗುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕ್ರಾಸ್ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಈ ಥರ ಇಟ್ಕೊಂಡ್ರೆ ನಮಗೆ ಸ್ಟ್ರೈಟ್ ಆಗಿರುತ್ತೆ, ಸ್ವಲ್ಪ ಕ್ರಾಸ್ ಮಾಡ್ಕೊಂಡಿದ್ದೀವಿ ಅಂದರೆ ಕ್ರಾಸ್ ಆಗಿರುತ್ತೆ. ಈ ಥರ ಕ್ರಾಸ್ ಆಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಸ್ ಪೀಸಸ್ಸು ಸಹ ಕಟ್ ಮಾಡ್ಕೊಂಡಾಯಿತು. ಉಳಿದಿರೋದನ್ನು ಎತ್ತಿಟ್ಕೊಂಡು ಸ್ಲೀವ್ಸ್ಗೆ ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ. ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೂ ಸಹ ಇದೇ ಕ್ಲಾತಲ್ಲೇ ಬೇಕಾಗುತ್ತೆ, ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು 60-70 ವರ್ಷ ಮಹಿಳೆಯರಿಗೆ ಯಾವ ರೀತಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.